ತುಮಕೂರಿನಲ್ಲಿ ತಲೆ ಎತ್ತಿವೆ ಸ್ಪೋರ್ಟ್ಸ್ ಅಕಾಡೆಮಿಗಳು. ಬರದಿಂದ ಸಾಗ್ತಿವೆ ಸ್ಪೋರ್ಟ್ಸ್ ತರಬೇತಿ ಕೇಂದ್ರಗಳ ಕಾಮಗಾರಿ. ಖುದ್ದು ಡಿಸಿ ಅವರೇ ತರಬೇತಿ ಕೇಂದ್ರಗಳಿಗೆ ಭೇಟಿ ಮಾಡಿ ಪರಿಶೀಲನೆ. ತುಮಕೂರಿನಲ್ಲಿ ರಾಜ್ಯಮಟ್ಟದ ಒಲಿಂಪಿಕ್ಸ್ ಕ್ರೀಡೆಗಳು ಯಶಸ್ವಿಯಾದ ಬೆನ್ನಲ್ಲೇ ತುಮಕೂರಿನಲ್ಲಿ ನಾನಾ ಸ್ಪೋರ್ಟ್ಸ್ ಅಕಾಡೆಮಿಗಳು ತಲೆ ಎತ್ತಲು ಸಜ್ಜಾಗಿದ್ದು, ಅತಿ ಶೀಘ್ರವೇ ಕ್ರೀಡಾ ತರಬೇತಿ ಕೇಂದ್ರಗಳು ಉದ್ಘಾಟನೆ ಆಗಲಿದ್ದು, ತುಮಕೂರಿಗರಿಗೆ ಗುಡ್ ನ್ಯೂಸ್ ಅಂತಲೇ ಹೇಳಲಾಗ್ತಾ ಇದೆ. ತುಮಕೂರಿನಲ್ಲಿ ಒಲಿಂಪಿಕ್ಸ್ ಕ್ರೀಡಾಕೂಟದ ಅಂಗವಾಗಿ ಜಲಕ್ರೀಡೆ ಹಾಗೂ ಶೂಟಿಂಗ್ ರೇಂಜ್ ಉತ್ತಮವಾಗಿ ಆಡಲು ತುಮಕೂರಿನಲ್ಲಿ ವಾತಾವರಣ ಲಭ್ಯವಿದ್ದನ್ನ ನೋಡಿ ಕ್ರೀಡಾಪಟುಗಳು ಹಾಗೂ ಜನರು ತುಮಕೂರಿನಲ್ಲಿ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ಹಾಗೂ ಶೂಟಿಂಗ್ ರೇಂಜ್ ಸ್ಥಾಪಿಸುವಂತೆ ಜಿಲ್ಲಾಧಿಕಾರಿಗಳಿಗೆ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಮನವಿಯನ್ನ ಮಾಡಿದ್ರು. ಜನರ ಒತ್ತಾಯ ಹಾಗೂ ತುಮಕೂರು ಜಿಲ್ಲೆಯನ್ನ ಸ್ಪೋರ್ಟ್ಸ್ ಸಿಟಿ ಮಾಡಬೇಕೆಂಬ ಪಣ ತೊಟ್ಟಿದ್ದ ಡಿಸಿ ಶುಭ ಕಲ್ಯಾಣ್ ಸ್ಪೋರ್ಟ್ಸ್ ಸಿಟಿ ಮಾಡಲು ಮುಂದಾದ್ರು. ಸದ್ಯ ತುಮಕೂರಿನ ಅಮಾನಿಕೆರೆಯಲ್ಲಿ ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ಸ್ಥಾಪನೆಗೆ ತುಮಕೂರು ಜಿಲ್ಲಾಡಳಿತ ಹಾಗೂ ತುಮಕೂರು ನಗರ ಅಭಿವೃದ್ಧಿ ಪ್ರಾಧಿಕಾರದಿಂದ ಸಕಲ ಸಿದ್ಧತೆ ಮಾಡಿ ಅಕಾಡೆಮಿಯನ್ನ ನಿರ್ಮಿಸಿದೆ. ಇತ್ತ ಟೆನ್ನಿಸ್ ಕೋರ್ಟ್ ಮತ್ತು ಶೂಟಿಂಗ್ ರೇಂಜ್ ನಗರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಇದೀಗ ಎಲ್ಲಾ ಸ್ಪೋರ್ಟ್ಸ್ ಕೋರ್ಟ್ ಮತ್ತು ಅಕಾಡೆಮಿಗಳು ಉದ್ಘಾಟನೆಗೆ ಸಿದ್ಧವಾಗಿದ್ದು, ಇನ್ನು ಕೆಲವೇ ದಿನಗಳಲ್ಲಿ ಅಂದ್ರೆ ಇದೇ ತಿಂಗಳ 15ರಂದು ನಗರದಲ್ಲಿ ಸ್ಪೋರ್ಟ್ಸ್ ಅಕಾಡೆಮಿಗಳು ಉದ್ಘಾಟನೆಯಾಗಲಿವೆ. ಇನ್ನು ಸ್ಪೋರ್ಟ್ಸ್ ಅಕಾಡೆಮಿಗಳ ಕಾಮಗಾರಿ ಭರದಿಂದ ಸಾಗ್ತಾ ಇದ್ದು, ಖುದ್ದು ಡಿಸಿ ಶುಭ ಕಲ್ಯಾಣ್ ಅವರೇ ತರಬೇತಿ ಕೇಂದ್ರಗಳ ನಿರ್ಮಾಣ ಕಾಮಗಾರಿಯನ್ನ ವೀಕ್ಷಣೆ ಮಾಡಿದ್ರು. ಇನ್ನು ಈ ವೇಳೆ ಮಾತನಾಡಿದ ಡಿಸಿ ಶುಭ ಕಲ್ಯಾಣ್, ನಮ್ಮ ತುಮಕೂರಿನಲ್ಲಿ ಟೆನ್ನಿಸ್ ಕೋರ್ಟ್, ಶೂಟಿಂಗ್ ರೇಂಜ್, ವಾಟರ್ ಸ್ಪೋರ್ಟ್ಸ್ ಅಕಾಡೆಮಿ ಮತ್ತು ಬ್ಯಾಸ್ಕೆಟ್ ಬಾಲ್ ಕೋರ್ಟ್ ನಿರ್ಮಾಣ ಕಾರ್ಯ ಮುಗಿದು ಎಲ್ಲವೂ ಕೂಡ ಉದ್ಘಾಟನೆಗೆ ಸಿದ್ಧವಿದೆ. ಇನ್ನು ನಾವು ಇದೇ ತಿಂಗಳ 15ರಂದು ಬೆಳಗ್ಗೆ ತುಮಕೂರಿನಲ್ಲಿ ಎಲ್ಲಾ ಸ್ಪೋರ್ಟ್ಸ್ ಕೋರ್ಟ್ ಹಾಗೂ ಅಕಾಡೆಮಿಗಳ ಉದ್ಘಾಟನೆ ಮಾಡ್ತಾ ಇದ್ದು, ಶಾಸಕರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು, ಎಲ್ಲಾ ಅಧಿಕಾರಿಗಳು ಹಾಗೂ ಕ್ರೀಡಾಪಟುಗಳು ಹಾಗೂ ಸಾರ್ವಜನಿಕರು ಭಾಗಿಯಾಗಲಿದ್ದಾರೆ ಎಂದು ಮಾಹಿತಿಯನ್ನ ನೀಡಿದ್ದಾರೆ. ಕರ್ನಾಟಕ ಕ್ರೀಡಾಕೂಟ ಜಾನ್ 16 ಇಂದ 22 ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಸುಮಾರು 25 ಸ್ಪೋರ್ಟ್ಸ್ ಆಯೋಜನೆ ಆಗಿತ್ತು. ಅದರಲ್ಲಿ ಟೆನ್ನಿಸ್ ಕೂಡ ಇಲ್ಲಿ ಇವೆಂಟ್ ಆಯಿತು. ಆವಾಗ ನಮಗೆ ಹೇಳಿರೋದು ಅಕಾಡೆಮಿಯವರು, ಇಲ್ಲಿ ಇನ್ನೊಂದು ಪ್ರಾಕ್ಟೀಸ್ ಕೋರ್ಟ್ ಇದ್ದರೆ ನಮಗೆ ಇಂಟರ್ನ್ಯಾಷನಲ್ ರ್ಯಾಂಕಿಂಗ್ ಮ್ಯಾಚಸನ್ನು ಮಾಡ್ಬೋದು ಅಂತ ಹೇಳಿದರು. ಸೊ ಅವತ್ತಿಂದ ನಾವು ಈ ಜಾಗವನ್ನು ಗುರ್ತು ಮಾಡಿದ್ವಿ ಮತ್ತು ತುಮಕೂರು ಯೂನಿವರ್ಸಿಟಿ ಅವರಿಗೆ ನಮ್ಮ ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಆದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರೇ ಬಂದು ಇಲ್ಲಿ ರಿಕ್ವೆಸ್ಟ್ ಮಾಡಿಕೊಂಡು ಈ ಒಂದು ಜಾಗ ನಮಗೆ ಅವರು ಕೊಟ್ಟಿದ್ದಾರೆ. ಇಮಿಡಿಯೇಟಾಗಿ ನಾವು ಕೆಲಸ ಪ್ರಾರಂಭ ಮಾಡಿ ತುಮಕೂರು ಮಹಾನಗರ ಪಾಲಿಕೆಯಿಂದ ಅವರು ಕೂಡ ಸ್ವಲ್ಪ ದುಡ್ಡು ಕೊಟ್ಟಿದ್ದಾರೆ ಮತ್ತು ನಮ್ಮ NH ಅವರೆಲ್ಲ ಆಸ್ಪಾಲ್ಟಿಂಗ್ ಮಾಡಲಿಕ್ಕೆ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಸೊ ಅವರೆಲ್ಲರೂ ಕನ್ವರ್ಜೆನ್ಸಿಂದ ಈ ಒಂದು ಕಾಮಗಾರಿ ಈಗ ಮುಗ್ದಿದೆ. ಬರೀ ಸಿಂಥೆಟಿಕ್ ಫ್ಲೋರಿಂಗ್ ಮಾತ್ರ ಬಾಕಿ ಇದೆ. ಬೇರೆ ಎಲ್ಲ ಸೈಡ್ ವಾಲ್ಸು ಎಲ್ಲ ರೆಡಿ ಇದೆ. ನಾವು ಇದನ್ನು ಮಾರ್ಚ್ 15 ಸಂಡೇ ಇನಾಗ್ರೇಷನ್ ಮಾಡ್ತಾ ಇದ್ದೀವಿ. ಸೊ ಎಲ್ಲ ನಮ್ಮ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸು ಮತ್ತು ಸ್ಪೋರ್ಟ್ಸ್ ಫ್ರೆಟರ್ನಿಟಿಯಿಂದ ಮತ್ತು ನಮ್ಮ ಎಲ್ಲ ಆಫೀಸರ್ಸು ಆ್ಯಸ್ ಪರ್ ಪ್ರೋಟೋಕಾಲ್ ಎಲ್ಲರನ್ನು ಕರೆಸಿ ಒಂದು ಕಾರ್ಯಕ್ರಮ ಸಂಡೇ 15 ಬೆಳಿಗ್ಗೆ ಮಾಡ್ತಾಯಿದ್ವಿ. ಸೊ ಈ ಒಂದು ಪ್ರಾಕ್ಟೀಸ್ ಕೋರ್ಟಿಂದ ಇನ್ನೂ ಒಂದು 1 or 2 ಮಂತ್ಸಲ್ಲಿ ಇಂಟರ್ನ್ಯಾಷನಲ್ ಟೂರ್ನಮೆಂಟ್ಸು ಇಲ್ಲಿ ಮಾಡೋಣ ಅಂತ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸರ್ ಅವರು ಹೇಳಿದ್ದಾರೆ. ಹಂಗಾಗಿ ಈ ಒಂದು ಸಿದ್ಧತೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಇದು ಇಲ್ಲದೆ ಇನ್ನೂ ಒಂದು 3 ಕಡೆ ಕೂಡ ಇನಾಗ್ರೇಷನ್ಸ್ ಇದೆ ಅವತ್ತೇನೆ. ಒಂದು ಶೂಟಿಂಗ್ ರೇಂಜ್ 10 ಮೀಟರ್ಸ್ ಪಿಸ್ಟಲ್ ಆ್ಯಂಡ್ ರೈಫಲ್ ಶೂಟಿಂಗ್ ರೇಂಜ್ ಈಗಾಗಲೇ 20 ಟಾರ್ಗೆಟ್ಸ್ ರೆಡಿ ಆಗಿದೆ. ತಾವೆಲ್ಲರೂ ನೋಡಿರಬಹುದು. ಟಾರ್ಗೆಟ್ಸ್ ಕೂಡ ಫಿಕ್ಸ್ ಆಗಿದೆ. ಅದರಲ್ಲಿ 10 ಡಿಜಿಟಲ್ ಟಾರ್ಗೆಟ್ಸ್ ಮತ್ತು 10 ಮ್ಯಾನ್ಯುವಲ್ ಟಾರ್ಗೆಟ್ಸ್ ಇದೆ. ಅದು ಕೂಡ 15th ಬೆಳಿಗ್ಗೆನೆ ನಮ್ಮ ತುಮಕೂರು ಸಿಟಿಯಲ್ಲಿ ಇನಾಗ್ರೇಷನ್ ಇದೆ. ಅದು 2ನೇದು. 3ನೇದು ಕಯಾಕಿಂಗ್ ಆ್ಯಂಡ್ ಕನೂಯಿಂಗ್ ಸೆಂಟರ್ ಅಮಾನಿಕೆರೆಯಲ್ಲಿ. ಅದು ಕೂಡ ನಮ್ಮದು ರೇಸಸ್ ಎಲ್ಲ ಆಯಿತು ಕ್ರೀಡಾಕೂಟದ್ದು. ಅಸೋಸಿಯೇಷನ್ ಅವರು ತುಂಬ ಇಂಟ್ರೆಸ್ಟ್ ತಗೊಂಡು ಅವರಲ್ಲಿ ಮಾಡೋಣ ಒಂದು ಸೆಂಟರ್ ಅಂತ ಹೇಳಿದರು. ಹಂಗಾಗಿ ಟೂಡಾ ವತಿಯಿಂದ ಅವರು ಕೂಡ ಸ್ವಲ್ಪ ಫಂಡ್ಸ್ ಕೊಡ್ತಿದ್ದಾರೆ ಮತ್ತು ಒಲಿಂಪಿಕ್ ಅಸೋಸಿಯೇಷನ್ ಕೆನೋಯಿಂಗ್ ಆ್ಯಂಡ್ ಕಯಾಕಿಂಗ್ ಅವರು ಕೂಡ
ಕೆಲವು ಬೋರ್ಡ್ಸ್ ಕೊಟ್ಟಿದ್ದಾರೆ. ಅವತ್ತು ಆ ಸೆಂಟರ್ ಕೂಡ ಇನಾಗ್ರೇಷನ್ ಮಾಡ್ತಾ ಇದ್ವಿ. ಅದು 3ನೇದು. 4ನೇ ವಿಚಾರ, ನಮ್ಮ ತುಮಕೂರು ಬಾಸ್ಕೆಟ್ಬಾಲ್ ಅಸೋಸಿಯೇಷನ್ ಅವರು ರಿಕ್ವೆಸ್ಟ್ ಮಾಡಿದರು. ಡಾಕ್ಟರ್ ಜಿ ಪರಮೇಶ್ವರ್ ಅವರು ಇಂಡೋರ್ ಸ್ಪೋರ್ಟ್ಸ್ ಕಾಂಪ್ಲೆಕ್ಸ್ ಏನಿದೆ ಅಲ್ಲಿ ನಮಗೆ ಬಾಸ್ಕೆಟ್ಬಾಲ್ ಪೋಲ್ಸ್ ಕೊಡಿ ಅಂತ ಅವರು ರಿಕ್ವೆಸ್ಟ್ ಮಾಡಿದರು ಅವತ್ತು ಸ್ಪೋರ್ಟ್ಸ್ ಇದು ಇವೆಂಟ್ ಆದಮೇಲೆ. ಸೊ ಹಾಗಾಗಿ ಅದರದ್ದು ಒಲಿಂಪಿಕ್ ಅಸೋಸಿಯೇಷನ್, ಕರ್ನಾಟಕ ಒಲಿಂಪಿಕ್ ಅಸೋಸಿಯೇಷನ್ ಅವರು ಸುಮಾರು ಒಂದು 10 lakhs ವರ್ತು ಇಂಡೋರ್ ಪೋಲನ್ನು, ಬಾಸ್ಕೆಟ್ಬಾಲ್ ಪೋಲನ್ನು ಅವ್ರು ಕೊಟ್ಟಿದ್ದಾರೆ. ಈಗಾಗಲೇ ಅಲ್ಲಿ ಬಂದಿದೆ. ಅದನ್ನು ಇನ್ಸ್ಟಾಲೇಷನ್ ಮಾಡ್ತಾ ಇದ್ದೀವಿ. ಅದನ್ನು ಒಂದು ಲೋಕಾರ್ಪಣೆ ಮಾಡ್ತೀವಿ. ಸೊ ಒಟ್ಟಾರೆಯಾಗಿ ಈ 4 ಪ್ರೋಗ್ರಾಮ್ಸ್ ಮಾರ್ಚ್ 15th ಸಂಡೇ ಬೆಳಗ್ಗೆ ತುಮಕೂರು ಸಿಟಿಯಲ್ಲಿ 4 ಕಾರ್ಯಕ್ರಮನೂ ಇಟ್ಕೊಂಡಿದ್ದೀವಿ. ಸೊ ಪ್ರೋಟೋಕಾಲ್ ಪ್ರಕಾರ ಎಲ್ಲ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಆನರಬಲ್ ಎಲೆಕ್ಟೆಡ್ ರೆಪ್ರೆಸೆಂಟೇಟಿವ್ಸ್, ಎಲ್ಲ ಆಫೀಸರ್ಸ್ ಯಾರ್ಯಾರೆಲ್ಲ ನಮಗೆ ಇದಕ್ಕೆ ಹೆಲ್ಪ್ ಮಾಡಿದ್ದಾರೆ ಎಲ್ಲರಿಗೂ ನಾವು ಇನ್ವೈಟ್ ಮಾಡ್ತೀವಿ. ಸೊ ಸಾರ್ವಜನಿಕರು ತಾವು ಕೂಡ ಬರಬೇಕು. ಬಿಕಾಸ್ ಇಲ್ಲಿ ಎಜುಕೇಷನಲ್ ಸಿಟಿ, ಈಗ ಇಷ್ಟೊಂದು ಸ್ಪೋರ್ಟ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಡೆವಲಪ್ ಆಗಿದೆ ಮತ್ತು ಮಕ್ಕಳು, ಸಾರ್ವಜನಿಕರು ಎಲ್ಲರೂ ಕೂಡ ಇದನ್ನು ಉಪಯೋಗ ಮಾಡ್ತಿದ್ದಾರೆ. ಸೊ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಉಪಯೋಗ ಮಾಡಬೇಕು ಅಂತ ನಾನು ಎಲ್ಲರಿಗೂ ಮನವಿ ಮಾಡ್ತಾ ಇದ್ದೀನಿ. ಒಟ್ನಲ್ಲಿ ಇನ್ನೇನು ಕೆಲವೇ ದಿನಗಳಲ್ಲಿ ನಮ್ಮ ತುಮಕೂರು ಸ್ಪೋರ್ಟ್ಸ್ ಸಿಟಿ ಆಗ್ತಾ ಇದ್ದು, ಇನ್ಮುಂದೆ ತುಮಕೂರು ಜಿಲ್ಲೆ ಹೊಸದೊಂದು ಅಧ್ಯಾಯವನ್ನ ಶುರು ಮಾಡಲಿದೆ ಅನ್ನೋ ಭರವಸೆ ಮೂಡಿದೆ. ಈ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಮಕೂರಿನ ಪ್ರತಿಭೆಗಳು ಕ್ರೀಡೆಯಲ್ಲಿ ಭಾಗಿಯಾಗಲು ಸಹಕಾರಿಯಾಗಲಿದ್ದು ಜಿಲ್ಲೆಗೆ ಕೀರ್ತಿ ಬರಲಿದೆ. ಅಲ್ಲದೆ ದಿನದಿಂದ ದಿನಕ್ಕೆ ತುಮಕೂರು ಅಭಿವೃದ್ಧಿಯ ಪಥದತ್ತ ಸಾಗ್ತಾ ಇದ್ದು, ಜಿಲ್ಲಾಧಿಕಾರಿ ಹಾಗೂ ಅಧಿಕಾರಿಗಳ ಕಾರ್ಯವೈಖರಿಗೆ ಸಾರ್ವಜನಿಕ ವಲಯದಲ್ಲಿ ಪ್ರಶಂಸೆ ವ್ಯಕ್ತವಾಗ್ತಾ ಇದೆ. ಕ್ಯಾಮರಾ ಪರ್ಸನ್ ಸಂಜಯ್ ಜೊತೆ ಪುನೀತ್, ಪ್ರಜಾಶಕ್ತಿ ಟಿವಿ, ತುಮಕೂರು.